ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂದರೆ ಕೇವಲ ಅದ್ದೂರಿ ಅಲಂಕಾರ, ಪ್ಲಾಸ್ಟಿಕ್ ಹಾಗೂ ಥರ್ಮೋಕೋಲ್ ವಸ್ತುಗಳ ಅಬ್ಬರವೇ ಹೆಚ್ಚಾಗಿರುತ್ತೆ. ಆದರೆ ಮಂಗಳೂರಿನ ವಾಮಂಜೂರಿನಲ್ಲಿ ನಡೆದ ಈ ವಿವಾಹ ಮಹೋತ್ಸವವು ತನ್ನ ಪರಿಸರ ಸ್ನೇಹಿ ಕಾಳಜಿಯಿಂದ ಎಲ್ಲರ ಗಮನ ಸೆಳೆದಿದೆ. ಸಾಮಾನ್ಯವಾಗಿ ಮದುವೆಯ ಅಲಂಕಾರಕ್ಕಾಗಿ ಪ್ಲಾಸ್ಟಿಕ್ ಹೂವುಗಳು ಹಾಗೂ ಪರಿಸರಕ್ಕೆ ಹಾನಿಕಾರಕವಾದ ವಸ್ತುಗಳನ್ನು ಬಳಸಲಾಗುತ್ತಿದೆ. ಆದರೆ ಈ ಸಮಾರಂಭದಲ್ಲಿ ನೈಸರ್ಗಿಕ ವಸ್ತುಗಳನ್ನು ಬಳಸುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆಯಲಾಗಿದೆ. ಮದುವೆಯ ಈ ವಿಶೇಷ ಅಲಂಕಾರವನ್ನು ಕಲಾವಿದರು ನವೀನ್ ಅಡ್ಯಾರವರು ಅದ್ಭುತವಾಗಿ ರೂಪಿಸಿದ್ದಾರೆ. ಮದುವೆಯ ಸಂಭ್ರಮವು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು, ಅದು ಜೀವನ ಪರ್ಯಂತ ಇರಬೇಕು. ಅಂತಹ ಸುಖಮಯ ಜೀವನಕ್ಕೆ ನಾವು ಬದುಕುವ ಪರಿಸರವು ಪೂರಕವಾಗಿರುವುದು ಅತ್ಯಗತ್ಯ. ಮದುವೆಯ ಹೆಸರಿನಲ್ಲಿ ಪ್ರಕೃತಿಯನ್ನ ಮಲಿನಗೊಳಿಸುವ ಬದಲು ಇಂತಹ ಪರಿಸರ ಪೂರಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಭಿಪ್ರಾಯಪಟ್ಟರು. ಇಲ್ಲೊಂದು ವಿಶೇಷವಾದ ಸಮಾರಂಭಕ್ಕೆ ಬಂದಿದ್ದೇನೆ. ಮದುವೆಯ ಸಮಾರಂಭ, ಆದರೆ ಈ ಮದುವೆಗೆ ಒಂದು ವಿಶೇಷವಾದ ಶೀರ್ಷಿಕೆಯನ್ನು ಇಟ್ಟಿದ್ದಾರೆ. ನೀವು ಹಿನ್ನೆಲೆಯಲ್ಲಿ ಗಮನಿಸಬಹುದು. ಇಂತಹ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನಾನಿವತ್ತು ಸಾಕ್ಷಿಯಾದದ್ದು ನನಗೆ ಬಹಳ ಸಂತೋಷವನ್ನು ಕೊಡ್ತಾ ಇದೆ. ಈಗಿನ ಕಾಲದಲ್ಲಿ ಮದುವೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಅದ್ದೂರಿಯ ಕಾರ್ಯಕ್ರಮ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಮದುವೆ ಅಂದರೆ ಬರುವವರಿಗೆ ಒಂದು ದಿನದ ಸಂಭ್ರಮ, ಆದರೆ ಆ ಮದುವೆ ಆದಂತಹ ವಿವಾಹಿತರಿಗೆ ಅದು ಜೀವನ ಪೂರ್ತಿ ಆ ಸಂಭ್ರಮ ಉಳಿಯಬೇಕಾದ್ದು. ನಮ್ಮ ಸಮಾಜದಲ್ಲಿ ಇಂತಹ ಸುಂದರ ಅಲಂಕಾರ ಮಾಡುವ ಅನೇಕ ಪ್ರತಿಭಾವಂತ ಕಲಾವಿದರಿದ್ದಾರೆ. ಆದರೆ ಇಂತಹ ಕಲೆಗೆ ಅವಕಾಶ ಸಿಗಬೇಕಾದ್ರೆ ಕಾರ್ಯಕ್ರಮ ಆಯೋಜಿಸುವವರ ಮನಸ್ಸು ಕೂಡ ಅಷ್ಟೇ ವಿಶಾಲವಾಗಿರಬೇಕು. ಪ್ರಕೃತಿಯನ್ನ ಉಳಿಸುವ ಮೂಲಕ ನಮ್ಮನ್ನ ನಾವು ಉಳಿಸಿಕೊಳ್ಳೋಣ ಎಂಬ ಆಶಯದೊಂದಿಗೆ ಈ ಮದುವೆಯು ಹೊಸ ಮಾದರಿಯನ್ನ ಸೃಷ್ಟಿಸಿವೆ. ಇವತ್ತಿನ ಈ ಮದುಮಗಳು ಸುರಕ್ಷಾ ಅವರ ಇಚ್ಛೆಯಂತೆ ನಾವು ಇವತ್ತು ಹಸಿರು ಮದುವೆ ಮಾಡ್ತಾ ಇದ್ದೇವೆ. ಏನು ಹಸಿರು ಮದುವೆ ಅಂತ ಹೇಳಿದ್ರೆ, ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದು ವೇದಿಕೆ ಆಗಲಿ ಅಥವಾ ಇಡೀ ಹಾಲಲ್ಲೇ ಯಾವುದೇ ಪ್ಲಾಸ್ಟಿಕ್ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಲ್ಲದೆ ಊಟದ ತಟ್ಟೆಯ ಜೊತೆ ಟಿಶ್ಯೂ ಪೇಪರ್ ಕೂಡ ಇಲ್ಲ. ಒಂದು ಟಿಶ್ಯೂ ಪೇಪರ್ ತಯಾರಾಗಲಿಕ್ಕೆ ಒಂದಷ್ಟು ಮರಗಳನ್ನು ಕಡಿಬೇಕಾಗ್ತದೆ. ಈ ಉದ್ದೇಶದಿಂದ ಟಿಶ್ಯೂ ಪೇಪರ್ ಕೂಡ ಬಳಕೆ ಮಾಡ್ತಾ ಇಲ್ಲ. ಹಾಗೆಯೇ ನೀರಿನ ಬಾಟಲಿ ಕೂಡ ಇದೆ. ನೀರನ್ನು ಮತ್ತು ವೆಲ್ಕಮ್ ಡ್ರಿಂಕ್ಸ್, ಸ್ವಾಗತ ಪಾನೀಯವನ್ನು ಕೂಡ ನಾವು ಸ್ಟೀಲ್ ಲೋಟದಲ್ಲಿ ಕೊಡ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯನ್ನು ಕೂಡ ಯಾವುದೇ ಪ್ಲಾಸ್ಟಿಕ್ ಇಲ್ಲದೆ ಶ್ರೀ ನವೀನ್ ಅಡ್ಕರ್ ಅವರು ಸಜ್ಜಿಕೆ ಮಾಡಿರ್ತಾರೆ. ಸೊ ಇದು ಇವತ್ತು 30ನೇ ತಾರೀಕು ನನ್ನ ಸುರಕ್ಷಾ ಮತ್ತೆ ವೀರೇಂದರ್ ನಮ್ಮಿಬ್ಬರ ಮದುವೆ ನಡೀತಾ ಇದೆ. ಈ ಮದುವೆಯನ್ನ ನಾವು ಸ್ವಲ್ಪ ಅರ್ಥಪೂರ್ಣವಾಗಿ ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ವಿ. ಹಾಗಾಗಿ ಪರಿಸರ ಸ್ನೇಹಿಯಾಗಿ ಇರಬೇಕು ನಮ್ಮ ಮದುವೆ ನಮ್ಗೆ ನಮ್ಮ ಜೀವನದಲ್ಲಿ ಮಾತ್ರ ಅರ್ಥಪೂರ್ಣವಾಗಿರದೆ ಪರಿಸರಕ್ಕೂ ಒಳ್ಳೆ ಏನು ಎಫೆಕ್ಟ್ ಆಗಿರ್ಬೇಕು. ಅದ್ರ ಜೊತೆಗೆ ತುಂಬಾ ಜನಕ್ಕೆ ಬಂದಂತ ಎಲ್ಲಾ ಏನು ಗೆಸ್ಟ್ಗಳು ಬರ್ತಾರೆ ಅವುಗಳಿಗೆಲ್ಲ ಸ್ಫೂರ್ತಿ ಆಗಿರ್ಬೇಕು ಅನ್ನುವಂತ ನಮ್ದು ಕಾನ್ಸೆಪ್ಟ್ ಆಗಿತ್ತು. ಆ ಕಾನ್ಸೆಪ್ಟ್ ತರನೇ ಎಲ್ಲರೂ ಏನೋ ಕೋಆಪರೇಟ್ ಮಾಡಿದ್ದಾರೆ ನಮ್ಗೆ. ಸೊ ಇದಕ್ಕೆಲ್ಲ ನಾನು ನನ್ನ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇದನ್ನ ಇನ್ನಷ್ಟು ಜಾಸ್ತಿ ಜನ ಸ್ಪ್ರೆಡ್ ಮಾಡ್ಬೇಕು, ಈ ಅವೇರ್ನೆಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ನನ್ನ ಎಲ್ರಿಗೂ ಕೇಳ್ಕೊಳ್ತೇನೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.